ಕಳೆದ 18 ವರ್ಷಗಳ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ಟ್ರೋಫಿಯನ್ನು ವಿನ್ ಆದ ಕಾರಣ ಬೆಂಗಳೂರಿನಲ್ಲಿ ಅದ್ದೂರಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಭಾಗದಲ್ಲಿ ಕೊಹ್ಲಿ ಮತ್ತು ಸಹ ಆಟಗಾರರು ವಿನ್ನಿಂಗ್ ಸೆಲೆಬ್ರೇಷನ್ ಅನ್ನು ಮಾಡುತ್ತಿದ್ದರೆ, ಇತ್ತ ಮೈದಾನದ ಒಳಭಾಗದಲ್ಲಿ 3 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರನ್ನು ನೋಡಲು ಹಾತೊರೆಯುತ್ತಿದ್ದರು. ಚಿನ್ನಸ್ವಾಮಿ ಮೈದಾನದ ಹೊರಭಾಗದಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಜನರು ಸೇರಿದ ಕಾರಣ ಅಲ್ಲಿ ಕಾಲ್ತುಳಿತವಾಗಿ 11 RCB ಅಭಿಮಾನಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು. ಮೈದಾನದ ಹೊರಭಾಗದಲ್ಲಿ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅನ್ನುವ ಸುದ್ದಿ ಮೈದಾನದ ಒಳಭಾಗದಲ್ಲಿ ವಿನ್ನಿಂಗ್ ಸೆಲೆಬ್ರೇಷನ್ ಅನ್ನು ಮಾಡುತ್ತಿದ್ದ ವಿರಾಟ್ ಕೊಹ್ಲಿ ಅವರ ಕಿವಿಗೆ ಬಿದ್ದಿದೆ. ಮೈದಾನದ ಹೊರಭಾಗದಲ್ಲಿ ಅಭಿಮಾನಿಗಳು ಸತ್ತ ಸುದ್ದಿಯನ್ನು ಕೇಳಿದ ವಿರಾಟ್ ಕೊಹ್ಲಿ ಅವರು ತಡ ಮಾಡದೆ ತಂಡದ ನಾಯಕರಾದ ರಜತ್ ಪಟಿದಾರ್ ಅವರ ಬಳಿ ಕಾರ್ಯಕ್ರಮವನ್ನು ತಕ್ಷಣವೇ ನಿಲ್ಲಿಸುವಂತೆ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಹೇಳಿದ ಮಾತನ್ನು ಕೇಳಿದ ರಜತ್ ಪಟಿದಾರ್ ಅವರು ತಕ್ಷಣವೇ ವಿನ್ನಿಂಗ್ ಪರೇಡ್ ಅನ್ನು ನಿಲ್ಲಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ತಕ್ಷಣ ಕಾರ್ಯಕ್ರಮವನ್ನು ನಿಲ್ಲಿಸದೇ ಇದ್ದಿದ್ದರೆ ಮತ್ತಷ್ಟು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದರು. ಸ್ನೇಹಿತರೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿರುವ ಈ ಅನಾಹುತಕ್ಕೆ ನೇರವಾದ ಕಾರಣ ಯಾರು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.